ಇದೀಗ ಬಂದ ಸುದ್ದಿ, ಪಿಎಂ ಕಿಸಾನ್ ಮೊತ್ತ ಹೆಚ್ಚಳ. ಈಗ 6,000 ರೂಪಾಯಿಯ ಬದಲಿಗೆ ಸಿಗುವುದು 9,000 ರೂಪಾಯಿ ಹಣ. ಹೌದು ರೈತರೇ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಮುಖಾಂತರ ವರ್ಷಕ್ಕೆ 3 ಕಂತುಗಳ ಆಗಿ ಪ್ರತಿ ಕಂತಿಗೆ 2,000 ರೂಪಾಯಿ ಹಣವಂತೆ ಟೋಟಲ್ ಆಗಿ 6,000 ರೂಪಾಯಿ ಹಣವನ್ನ ವರ್ಷದಲ್ಲಿ ನಿಮಗೆ ಜಮೆ ಮಾಡಲಾಗುತ್ತಿತ್ತು. ಆದರೆ ಇನ್ಮೇಲೆ ನಿಮಗೆ ವರ್ಷಕ್ಕೆ 9,000 ರೂಪಾಯಿ ಹಣವನ್ನ ಇಲ್ಲಿ ನಿಮಗೆ ಕೇಂದ್ರ ಸರ್ಕಾರದಿಂದ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಮುಖಾಂತರ ಎಲ್ಲ ರಾಜ್ಯ ಸರ್ಕಾರದ ರೈತರಿಗೆ ಉಡುಗೊರೆಯಾಗಿ ಸಿಗಲಿದೆ. ನೋಡಿ, ಕಳೆದ ವರ್ಷ ಈ ಮೊತ್ತವನ್ನು 2,000 ರೂಪಾಯಿಗೆ ಹೆಚ್ಚಿಸಲಾಗಿತ್ತು. ಅದೇ ರೀತಿ ನಿಮ್ಗೆಲ್ಲರಿಗೂ ಕೂಡ ಇವಾಗ ಬಂಪರ್ ಸಿಹಿ ಸುದ್ದಿ ಬಂದಿದೆ. ಇಲ್ಲಿ ರೈತರಿಗಂತೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಬಂದಿದೆ. ಎಲ್ಲ ರೈತರು ಕೂಡ ತಪ್ಪಲೆ ನೋಡಲೇಬೇಕಾದಂತಹ ವಿಷಯ. ಹೌದು, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಮುಖಾಂತರ ಯಾರ್ಯಾರೆಲ್ಲ ರೈತರು 2,000 ರೂಪಾಯಿ ಹಣವನ್ನ ಪಡ್ಕೊಳ್ತಾ ಇದ್ರಿ, ನಿಮ್ಗೆಲ್ಲರಿಗೂ ಕೂಡ ಸರ್ಕಾರದಿಂದ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಎಲ್ಲಾ ರೈತರು ಈ ಒಂದು ಮಾಹಿತಿಯನ್ನ ಕೊನೆಯವರೆಗೂ ಕೂಡ ನೋಡಿ. ರಾಜ್ಯ ಸರ್ಕಾರದಿಂದ ಇದು ರೈತರಿಗೆ ಉಡುಗೊರೆಯಾಗಿ ಸಿಗಲಿದೆ. ಕೇಂದ್ರ ಸರ್ಕಾರವು ರೈತರ ಕಲ್ಯಾಣಕ್ಕಾಗಿ ವಿವಿಧ ಕಲ್ಯಾಣ ಯೋಜನೆಗಳನ್ನ ಜಾರಿಗೆ ತರುತ್ತಿದೆ. ಇವುಗಳ ಪ್ರಮುಖ ಉದ್ದೇಶ ರೈತರ ಆದಾಯವನ್ನ ಹೆಚ್ಚಿಸುವುದು ಮತ್ತು ಅವರ ಜೀವನ ಮಟ್ಟವನ್ನ ಸುಧಾರಿಸುವುದು. ಈ ಒಂದು ಯೋಜನೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅತ್ಯಂತ ಪ್ರಮುಖ ಒಂದು ಜನಪ್ರಿಯ ಯೋಜನೆಯಾಗಿದೆ. ಈ ಒಂದು ಯೋಜನೆಯ ಹಣವನ್ನ ಬದಲಾವಣೆ ಮಾಡಲಾಗಿದೆ. ಇದ್ರ ಬಗ್ಗೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ನೋಡಿ, ನೀವೇನಾದ್ರೂ ಕರ್ನಾಟಕ ರಾಜ್ಯದ ರೈತರಾಗಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿ ಕರ್ನಾಟಕದ ರೈತರಿಗೆ ಮೊದಲನೆಯ ಆದ್ಯತೆಯನ್ನ ಕೊಡುವಂತಹ ಯೂಟ್ಯೂಬ್ ಚಾನಲ್ ಆಗಿದೆ. ಪ್ರತಿಯೊಂದು ಮಾಹಿತಿಯನ್ನ ಪ್ರತಿನಿತ್ಯವೂ ಕೂಡ ನೀವು ನೋಡ್ಕೊಳ್ಬಹುದು. ಹಾಗೆ ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಯಾಕಂತಂದ್ರೆ ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ. ನಮ್ಮ ಒಂದು ಶ್ರಮಕ್ಕೆ ನಿಮ್ಮ ಒಂದು ಲೈಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ರೈತರು ಕೂಡ ತಪ್ಪದೇ ಒಂದೇ ಒಂದು ಲೈಕ್ ಅನ್ನು ಮಾಡಿ. ಓಕೆ, ಇವಾಗ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ, ಭಾರತ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಮೂಲಕ ದೇಶದ ಬಡ ರೈತರಿಗೆ ಪ್ರತಿ ವರ್ಷಕ್ಕೆ 6,000 ರೂಪಾಯಿಗಳ ಆರ್ಥಿಕ ಸಹಾಯವನ್ನ ನೀಡುತ್ತಿದೆ ಮತ್ತು ಇದನ್ನು 3 ಕಂತುಗಳ ರೈತರ ಖಾತೆಗೆ ವರ್ಗಾಯಿಸಲ್ಪಡುತ್ತಿತ್ತು. ಪ್ರತಿ ಕಂತಿನಲ್ಲಿ 2,000 ರೂಪಾಯಿ ಹಣವನ್ನು ಕೂಡ ನೀಡಲಾಗ್ತಾ ಇತ್ತು. ಆದರೆ ರೈತರ ಪ್ರಸ್ತುತ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇದೀಗ 19ನೇ ಕಂತಿನ ಹಣದವರೆಗೂ ಕೂಡ ಹಣವನ್ನು ಪಡ್ಕೊಂಡಿದ್ದಾರೆ. ಇವಾಗ ನಿಮ್ಗೆಲ್ಲರಿಗೂ ಕೂಡ 20ನೇ ಕಂತಿನ ಹಣ ಬರಲಿದೆ. ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತವೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಹಾಗೂ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ರಾಜ್ಯ ಸರ್ಕಾರದಿಂದ ರೈತರಿಗೆ ಉಡುಗೊರೆ. ಹೌದು, ಇಲ್ಲಿ ಬುಧವಾರ 2025 ಮತ್ತು 26ನೇ ಹಣಕಾಸು ವರ್ಷದ ಬಜೆಟ್ ಮಂಡಿಸಿತು. ಈ ಒಂದು ಬಜೆಟ್ನಲ್ಲಿ ಹಣಕಾಸು ಸಚಿವೆ ದಿಯಾ ಕುಮಾರಿ ಹಲವಾರು ಪ್ರಮುಖ ಘೋಷಣೆಗಳನ್ನು ಮಾಡಿದರು. ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ರೈತರಿಗೆ ನೀಡಲಾಗುವ ಮೊತ್ತವನ್ನ ಇಲ್ಲಿ ರಾಜಸ್ಥಾನದಲ್ಲಿ ಹೆಚ್ಚಿಸಲಾಯಿತು. ಈಗ ರಾಜಸ್ಥಾನದಲ್ಲಿ ಈ ಒಂದು ಯೋಜನೆಯ ಅಡಿಯಲ್ಲಿ ರೈತರಿಗೆ ವಾರ್ಷಿಕವಾಗಿ 9,000 ರೂಪಾಯಿ ಹಣವನ್ನು ಪಡೆಯುತ್ತಿದ್ದಾರೆ. ಕೇಂದ್ರ ಸರ್ಕಾರ ವಾರ್ಷಿಕ 6,000 ರೂಪಾಯಿ ಹಣವನ್ನು ನೀಡುತ್ತದೆ ಮತ್ತು ರಾಜ್ಯ ಸರ್ಕಾರವು ಕೂಡ ಈಗ ರೈತರಿಗೆ ಹೆಚ್ಚುವರಿಯಾಗಿ 3,000 ರೂಪಾಯಿಗಳನ್ನು ನೀಡಲಿದೆ ಎಂದು ಘೋಷಿಸಲಾಗಿತ್ತು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಜಾರಿಗೆಯಾಗಲಿದೆ ಈ ಒಂದು ಯೋಜನೆ. ಈ ವರ್ಷ ಮುಖ್ಯಮಂತ್ರಿ ಭಜನಾಲ್ ಶರ್ಮಾ ಅವರು ರೈತರ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿಯನ್ನು ಹೆಚ್ಚಿಸಿದ್ದಾರೆ ಅಂತ ವರದಿಗಳಾಗ್ತಾ ಇದ್ದಾವೆ. ಕಳೆದ ವರ್ಷ ಈ ಮೊತ್ತವನ್ನ 2,000 ರೂಪಾಯಿಗೆ ಹೆಚ್ಚಿಸಲಾಗಿತ್ತು. ಕಳೆದ ವರ್ಷ ಈ ಒಂದು ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ಪಡೆದ ಮೊತ್ತವನ್ನ 2,000 ರೂಪಾಯಿಗಳಷ್ಟು ಹೆಚ್ಚಿಸಿತು. ಕಳೆದ ವರ್ಷ ಜೂನ್ನಲ್ಲಿ ಈ ಒಬ್ಬ ಮುಖ್ಯಮಂತ್ರಿ ಆಗಿರುವಂತಹ ಭಜನ್ಲಾಲ್ ಶರ್ಮಾ ಅವರು ಈ ಒಂದು ಯೋಜನೆಯಡಿ ರಾಜ್ಯ ಸರ್ಕಾರದಿಂದ ವರ್ಷಕ್ಕೆ ಹೆಚ್ಚುವರಿಯಾಗಿ 2,000 ರೂಪಾಯಿಯನ್ನ ಘೋಷಿಸಿದ್ದರು. ಈಗ ಹಣಕಾಸು ಸಚಿವರು ಇದನ್ನು ಇನ್ನೂ 1,000 ಹೆಚ್ಚಿಸಿದ್ದಾರೆ. ಅದೇ ರೀತಿ ಇನ್ನೂ ಒಂದು ಇವರಿಗೆ 12,000 ನಿಯಮ ಒಂದು ಬಂದಿದೆ. 2025ರ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವು ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ರೈತರಿಗೆ ವಾರ್ಷಿಕವಾಗಿ 12,000 ರೂಪಾಯಿಗಳಷ್ಟು ಹಣವನ್ನು ನೀಡುವುದಾಗಿ ಘೋಷಿಸಿತು. ಕೇಂದ್ರ ಸರ್ಕಾರವು 6,000 ರೂಪಾಯಿಯನ್ನ ನೀಡಲಾಗುತ್ತದೆ ಮತ್ತು ರಾಜ್ಯ ಸರ್ಕಾರದಿಂದ ವಾರ್ಷಿಕವಾಗಿ 6,000 ರೂಪಾಯಿ ಹಣವನ್ನು ನೀಡಲಾಗುವುದು ಎಂದು ಘೋಷಿಸಲಾಯಿತು. ಮುಂಬರುವ ವರ್ಷಗಳಲ್ಲಿ ಸರ್ಕಾರವು ಈ ಒಂದು ಸಹಾಯವನ್ನ ಮತ್ತಷ್ಟು ಹೆಚ್ಚಿಸಲಿದ್ದು ಒಟ್ಟು ಮೊತ್ತವನ್ನು 12,000 ರೂಪಾಯಿಗಳಿಗೆ ತರಲಿದೆ ಎಂದು ಇಲ್ಲಿ ಹೇಳಲಾಗುತ್ತಿದೆ. ಮತ್ತು ರಾಜಸ್ಥಾನ್ ಸರ್ಕಾರವನ್ನ ಅನುಸರಿಸಿ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಇಲ್ಲಿ ಸಹ ರೈತರಿಗೆ ಅಂತಹ ಉಡುಗೊರೆಯನ್ನ ನೀಡುತ್ತವೆ ಎಂಬ ಒಂದು ಪ್ರಶ್ನೆಯೂ ಕೂಡ ತುಂಬಾನೇ ಹತ್ತಿರವಾಗಿ ಮೂಡಿ ಬಂದಿದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಅಡಿಯಲ್ಲಿ ರಾಜ್ಯ ಸರ್ಕಾರಗಳು ತಮ್ಮ ಪಾಲಿನ ಜೊತೆಗೆ ಒಂದು ಮೊತ್ತವನ್ನ ಕೊಡುಗೆ ನೀಡಿದರೆ ಅದು ರೈತರಿಗೆ ದೊಡ್ಡ ಪರಿಹಾರವಾಗಿ ಪರಿಗಣಿಸಲಿದೆ ಎಂದು ಇಲ್ಲಿ
ತುಂಬಾ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ಈ ಒಂದು ಯೋಜನೆ ಅಂತಂದ್ರೆ ರಾಜ್ಯ ಸರ್ಕಾರದಿಂದ 6,000 ರೂಪಾಯಿ ಹಣ ಮತ್ತು ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ ಹಣ, ಈ ರೀತಿಯಾಗಿ ನಿಮಗೆ ಇಲ್ಲಿ ಟೋಟಲ್ 12,000 ರೂಪಾಯಿ ಹಣ ಬರುವಂತಹ ನಿರೀಕ್ಷೆ ಇದೆ. ಇದು ಆಲ್ರೆಡಿ ರಾಜಸ್ಥಾನದಲ್ಲಿ ಮುಂದುವರೆದಿದೆ. ಕರ್ನಾಟಕದಲ್ಲೂ ಕೂಡ ಜಾರಿಗೆ ಆಗುವಂತಹ ಸಾಧ್ಯತೆಗಳು ಕೂಡ ತುಂಬಾನೇ ಲಭ್ಯವಾಗ್ತಾ ಇದಾವೆ. ಓಕೆ, ಇದಾಗಿತ್ತು ಅಪ್ಡೇಟು. ಹಾಗೆ ಇವಾಗ ಬನ್ನಿ, ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ. ಏನಂತಂದ್ರೆ ಇವಾಗ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ 20ನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ. ಬಹಳಷ್ಟು ಜನ ರೈತರು ಕೇಳ್ತಾ ಇದ್ದಿದ್ದೇನಂತಂದ್ರೆ ಇಲ್ಲಿ PM ಕಿಸಾನ್ ಯೋಜನೆಯ 20ನೇ ಹಂತದ ಹಣ ಯಾವಾಗ ನಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ. ನೋಡಿ ರೈತರ, ಇಲ್ಲಿ ನೀವು ಇದುವರೆಗೂ ಕೂಡ ಕೇಂದ್ರ ಸರ್ಕಾರದಿಂದ ಸುಮಾರು PM ಕಿಸಾನ್ ಯೋಜನೆ ಅಡಿಯಲ್ಲಿ ಪ್ರತಿ ಕಂತು 2,000 ರೂಪಾಯಿ ಹಣವಾಗಿ 1ರಿಂದ 19ನೇ ಕಂತಿನ ಹಣವನ್ನು ಇವಾಗ ನಿಮ್ಮದಾಗಿಸಿಕೊಂಡಿದ್ದೀರಾ. ಅಂತಂದ್ರೆ ಈ 20ನೇ ಒಂದು ಹಂತ ಬಂತು ಅಂತಂದ್ರೆ ಟೋಟಲ್ ಆಗಿ 40,000 ರೂಪಾಯಿ ಹಣ ಈ ಒಂದು PM ಕಿಸಾನ್ ಯೋಜನೆಯ ಅಡಿಯಲ್ಲಿ ನಿಮಗೆ ಲಭ್ಯವಾಗುತ್ತೆ. ಆದರೆ ಬಹಳಷ್ಟು ಜನ ಕೇಳ್ತಾ ಇದ್ದಿದ್ದೇನೆಂತಂದ್ರೆ ನಮಗೆ ಅಂತಂದ್ರೆ ರೈತರಿಗೆ ಇವಾಗ ಹೊಸದಾಗಿ PM ಕಿಸಾನ್ ಯೋಜನೆಗೆ ಅರ್ಜಿಯನ್ನ ಹಾಕ್ತಾರಲ್ಲ, ಅವರಿಗೆ 40,000 ರೂಪಾಯಿ ಹಣ ಒಂದೇ ಬಾರಿಗೆ ಬರುತ್ತಾ ಅಂತಂದ್ರೆ ಅವ್ರಿಗೆ ಹಿಂದಿನ ಯಾವ ಕಂತುಗಳು ಬಂದಿರೋದಿಲ್ಲ, ಹಾಗಾಗಿ ಅವ್ರಿಗೆ ಎಲ್ಲವೂ ಕೂಡ ಒಮ್ಮೆ ಬರುತ್ತಾ ಅಂತ ಬಹಳಷ್ಟು ಜನರು ನನ್ನನ್ನು ಕೇಳಿದ್ದು. ಇದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ನೀಡ್ತಾನೆ. ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಹಾಗೂ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ರೈತರೇ, ಇಲ್ಲಿ ಸರ್ಕಾರದಲ್ಲಿ ಯಾವುದೇ ಒಂದು ಯೋಜನೆ ಆಗಲಿ, ಇವಾಗ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅಥವಾ PM ಕಿಸಾನ್ ಯೋಜನೆ ಆಗಲಿ ಅಥವಾ ಇನ್ನಿತರೆ ಯಾವುದೇ ಒಂದು ಯೋಜನೆ ಆಗಲಿ, ಯಾವುದೇ ಒಂದು ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರಗಳಾಗಲಿ, ಇವೇನು ಮಾಡ್ತವೆ ಅಂತಂದರೆ ನೀವು ಯಾವಾಗ ಅರ್ಜಿಯನ್ನು ಹಾಕಿರ್ತೀರೋ ಆ ಒಂದು ದಿನದಿಂದ ನಿಮ್ಮದು ವ್ಯಾಲಿಡ್ ಆಗಿರುತ್ತೆ. ಅಂದರೆ ನೀವು ಅರ್ಹತೆಯನ್ನು ಹೊಂದಿರ್ತೀರಾ ಆ ಒಂದು ಯೋಜನೆಯ ಹಣವನ್ನು ಪಡಿಲಿಕ್ಕೆ. ಆ ಒಂದು ಯೋಜನೆಗೆ ಅರ್ಹತೆಯನ್ನು ಹೊಂದಿದರೆ ಮಾತ್ರ ಅವತ್ತಿಂದ ನಿಮ್ಗೆ ಹಿಡ್ಕೊಂಡು ಪ್ರತಿದಿನವೂ ಕೂಡ ನಿಮಗೆ ಎಷ್ಟು ಬೆನಿಫಿಟ್ ಬರಬೇಕಾಗಿರುತ್ತೋ ಅಷ್ಟಂತೂ ಬಂದೇ ಬರುತ್ತೆ. ಆದರೆ ಇಲ್ಲಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇದರಲ್ಲಿ ಚೇಂಜಸ್ ಮಾಡುವಂತಹ ಯಾವುದೇ ರೀತಿ ಲಕ್ಷಣಗಳು ಕಾಣಲ್ಲ. ನಿಮಗೆ ಯಾವುದೇ ಒಂದು ಯೋಜನೆಯಾಗಲಿ, ಇವಾಗ ಒಬ್ಬ ವ್ಯಕ್ತಿ ಇರ್ತಾರೆ, ಅವ್ರಿಗೆ PM ಕಿಸಾನ್ ಯೋಜನೆಯ 1ರಿಂದ 20ನೇ ಕಂತಿನ ಹಣದವರೆಗೂ ಕೂಡ ಅವರು ಅರ್ಜಿ ಸಲ್ಲಿಸಿರೋದಿಲ್ಲ. ಆದರೆ ಅವರು ಇನ್ಮೇಲೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ, ಅವ್ರಿಗೆ ಹಿಂದಿನ ಪೆಂಡಿಂಗ್ ಹಣ ಅಂತಾರೆ ಅದಕ್ಕೆ, ಅವೆಲ್ಲವೂ ಕೂಡ ಬಂದ್ಬಿಡ್ತಾವ ಅಂತ ನೋಡಿದ್ರೆ ಇಲ್ಲ ರೈತರೇ, ಆ ರೀತಿ ಇಲ್ಲ. ಇವಾಗ ರೈತರಿಗೆ ಏನಾಗ್ತಾ ಇದೆ ಅಂತಂದ್ರೆ PM ಕಿಸಾನ್ ಯೋಜನೆ ಅಡಿಯಲ್ಲಿ ನೀವು ಯಾವಾಗಿಂದ ಅರ್ಜಿಯನ್ನು ಹಾಕಿರ್ತೀರಾ ಆ ಒಂದು ಕಂತುಗಳ ಹಣ ಮಾತ್ರ ನಿಮಗೆ ಬರುತ್ತೆ. ನೀವು ಪಟ್ಟಿಯನ್ನು ಕೂಡ ಪರಿಶೀಲನೆ ಮಾಡ್ಕೋಬಹುದು. ರೈತರ ಲಿಸ್ಟ್ ಕೂಡ ಇರುತ್ತೆ. ನಮ್ಮ ಒಂದು ಆದಷ್ಟು ಬೇಗ ನಮ್ಮ ಒಂದು ವಾಟ್ಸಪ್ ಚಾನಲ್ಗೂ ಕೂಡ ನೀವು ಜಾಯಿನ್ ಆಗಿ. ಹಾಗೆ ಇನ್ನೊಂದೇನು ಮಾಹಿತಿ ಅಂತಂದ್ರೆ ಬಹಳಷ್ಟು ಜನ ರೈತರು ಕೇಳ್ತಾ ಇದ್ದಿದ್ದೇನಂತಂದ್ರೆ PM ಕಿಸಾನ್ ಯೋಜನೆಯ ಹಣ ನಿಜವಾಗ್ಲೂ ಬಂದಿದ್ದಾನ ಅಂತ. ನೋಡಿ, ನಾನು ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ಸುಮಾರು ಸರಿ ಹಾಕಿದ್ದೇನೆ. ಅದಕ್ಕೆ ಸಾವಿರಾರು ಜನರು ಏನು ಹಾಕಿದ್ದಾರೆ ಅಂತಂದರೆ ನಿಮಗೆ PM ಕಿಸಾನ್ ಯೋಜನೆಯ ಅಡಿಯಲ್ಲಿ 20ನೇ ಕಂತಿನ ಹಣ ಬಂದಿದೆ ಅಂತ ನಾನು ಕೇಳಿದ್ದೇನೆ. ಅದಕ್ಕೆ ಬಹಳಷ್ಟು ಜನ ಏನು ಹೇಳಿದ್ದಾರೆ ಅಂತಂದರೆ ಬಂದಿದೆ ಅಂತ ಹೇಳಿದ್ದಾರೆ. ಇನ್ನೂ ಬಹಳಷ್ಟು ಜನ ಏನು ಹೇಳಿದ್ದಾರೆ ಅಂತಂದರೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಸುಮಾರು 70% ರೈತರು ಬಂದಿಲ್ಲ ಅಂತ ಹೇಳಿದ್ದಾರೆ. ಕೇವಲ 20ರಿಂದ 30% ರೈತರು ಮಾತ್ರ ಹಣ ಬಂದಿದೆ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂತಂದರೆ ಹಣ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿರಬಹುದು ಅನ್ನುವಂತಹ ಒಂದು ಊಹೆ ಇದೆ. ಆದರೆ ರಿಯಲ್ ಆಗಿ ರಿಸರ್ಚ್ ಮಾಡಿಬಿಟ್ಟು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸ್ತೇನೆ ಆಲ್ರೆಡಿ ಹಣ ಜಮೆ ಆಗ್ತಾ ಇದೆನಾ ಇಲ್ವಾ ಅಂತ. ಅದೇ ರೀತಿ ನಿಮಗೆ PM ಕಿಸಾನ್ ಯೋಜನೆ ಅಡಿಯಲ್ಲಿ ಏನೇ ಒಂದು ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟನ್ನು ಮಾಡಿ. ಹಾಗೂ ಈ ಒಂದು ವಿಡಿಯೋನ ಎಲ್ಲ ರೈತರಿಗೂ ಕೂಡ ಶೇರ್ ಮಾಡಿ. ಹಳ್ಳಿ ಕಡೆ ಇರುವಂತಹ ಜನರಿಗೆ ಆದಷ್ಟು ಬೇಗ ಈ ಒಂದು ಮಾಹಿತಿಯನ್ನು ತಿಳಿಸಿ. ಯಾಕಂತಂದ್ರೆ ಹಳ್ಳಿ ಕಡೆ ಇರುವಂತಹ ರೈತರಿಗೆ ನಮ್ಮ ಒಂದು ವಿಡಿಯೋ ತಲುಪೋದ್ರಿಂದ ಅವರಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಮತ್ತು ಈ ರಾಜ್ಯ ಸರ್ಕಾರದ ಹಣ 6,000 ರೂಪಾಯಿ ಹಣದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಅನ್ನೋದನ್ನ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬ ರೈತರು ಕೂಡ ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಂತಹ ಎಲ್ಲ ರೈತರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.